26ನೇ ವರ್ಷದ ವಾರ್ಷಿಕೋತ್ಸವ ಇದು. ಈ ಒಂದು 26ನೇ ವರ್ಷದ ಅವರೆಬೇಳೆ ಮೇಳಕ್ಕೆ ಬಂದಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಪ್ರತಿ ವರ್ಷನೂ ಕೂಡ ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರೇ ಮೇಳ ಮಾಡಲಿಕ್ಕೆ. ನಾವು ರೈತರ ಪರವಾಗಿ ಇರುವಂತಹ ಸರ್ಕಾರ ಅಂತ ಪ್ರತಿ ಸಾರಿನೂ ಕೂಡ ನಾವು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಬೆನ್ನು ತಟ್ಟಿ ವಾಸಿ ಕಾಂಡಿಮೆಂಟ್ಸ್ ಅವರ ಈ ಒಂದು ಪ್ರಯತ್ನಕ್ಕೆ ಬೆಂಬಲನ ಸೂಚಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಮತ್ತೆ ಸಂಕ್ರಾಂತಿ ಸಹ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಅವರೇ ಮೇಳ 26ನೇ ವರ್ಷ ಅವರೇ ಮೇಳ ಶುರುವಾಗಿದೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಾ ಇದೆ. 4ನೇ ತಾರೀಕು ಜನವರಿ ತನಕ ನಡೆಯುತ್ತೆ. ಸೊ ಇದು ಪ್ರಯಾರಿಟಿ ಲಾಂಚ್ ಅಂತ ಹೊಸದಾಗಿ ಮಾಡಿದ್ದೀವಿ. ಇದು ಟಿಕೆಟ್ಸ್ ಕ್ಯೂ ಅಲ್ಲಿ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೋದು. 399ಗೆ ಅನ್ಲಿಮಿಟೆಡ್ ಇರುತ್ತೆ. ಅದನ್ನ ಬಿಟ್ಟು ನಾರ್ಮಲ್ ನಮಗೆ ಫ್ರೀ ಎಂಟ್ರಿ ಎಲ್ಲ ಸ್ಟಾಲ್ಸ್ ಸಹ ಸಿಗುತ್ತೆ. ಸೊ ಶಾಪಿಂಗ್ ಇದೆ ಇಲ್ಲಿ, ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ. ಸಂಜೆ ಹೊತ್ತು ಆಲ್ ಓಕೆ ಅವ್ರು ಬರ್ತಾರೆ, H2O ಬ್ಯಾಂಡ್ ಅವ್ರು ಬರ್ತಾರೆ. ಸೊ ಎವ್ರಿ ಡೇ ಎಂಟರ್ಟೈನ್ಮೆಂಟ್ ಇರುತ್ತೆ ಫ್ಯಾಮಿಲಿಗೆ. ಮತ್ತೆ ಕಿಡ್ಸ್ ಸೆಕ್ಷನ್ ಇದೆ, ಪ್ಲೇ ಏರಿಯಾ ಇದೆ. 120 ವೆರೈಟಿಗಳು ಅವರೆಕಾಳು ತಿಂಡಿ ತಿನಿಸುಗಳು ಸಿಗುತ್ತೆ. ಮತ್ತೆ ನಮ್ಮ ರೈತರು ಸಹ ಇರ್ತಾರೆ, ಅವ್ರ ಕಡೆಯಿಂದಾನು ಅವರೆಕಾಳನ್ನ ಕೊಂಡ್ಕೊಳ್ಬೋದು, ನೀವು ಮನೆಗೂ ತಗೊಂಡು ಹೋಗ್ಬೋದು. ಸೊ ಮಾಗಡಿಯ ಸೊಗಡು ಅವರೆಕಾಯಿ ಸಿಗುತ್ತೆ. ಈ 9 ದಿವಸ ಇಲ್ಲಿ ಅವರೇ ಮೇಳ ನಡೀತಾ ಇದೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ, ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಸರ್ ಇವತ್ತು ಆಕ್ಚುಲಿ ತಾರಾ ಅವ್ರು ಬಂದಿದ್ರು, ಮತ್ತೆ ನಮ್ಮ ಶಾಸಕರು ಉದಯ್ ಗರುಡಾಚಾರ್ ಅವ್ರು ಬಂದಿದ್ರು, ಮತ್ತೆ ಉದಯ್ ಶಂಕರ್ ಅವ್ರು ಬಂದಿದ್ರು, ನಮ್ಮ ಮಳವಳ್ಳಿ ಶಿವಣ್ಣ ಅವ್ರು ಬಂದಿದ್ರು. ಎಲ್ಲರೂ ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಭವ್ಯಗೌಡ ಅವ್ರು ಬಂದಿದ್ರು, ನೀತು ಅವ್ರು ಬಂದಿದ್ರು. ಸೊ ಇನಾಗ್ರೇಷನ್ ನಡೆದಿದೆ ಅದ್ದೂರಿಯಾಗಿ. ಸೊ ನಾವು ಚಾಲನೆ ನೀಡಿದ್ದೀವಿ ಅವರೇ ಮೇಳಕ್ಕೆ. ಸೊ ಈ ವರ್ಷ ನಾವು ಅವರೆಬೇಳೆ ಮೋಮೋಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದನ್ನ ಬಿಟ್ಟರೆ ಮತ್ತೆ ಅವರೆಕಾಳು ನೀರು ದೋಸೆ, ಅವರೆಕಾಳು ಸಾರು ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದನ್ನ ಬಿಟ್ಟರೆ ತುಂಬ ಬೇಕರಿ ಪ್ರಾಡಕ್ಟ್ಸ್ ಇದೆ. ನಮಗೆ ಕುನಾಫಾ, ಅವರೆಬೇಳೆ ಕುನಾಫಾ ಇದೆ. ಸೊ ಅವರೆಬೇಳೆ ಕುನಾಫಾ ಕೇಕ್ಸ್ ಇದೆ. ಸೊ ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಸಿಗುತ್ತೆ ನಿಮಗೆ ಅವರೆಕಾಳಲ್ಲಿ. ಸೊ ನಾನು ಹೇಳಿದಂಗೆ 125+ ಐಟಮ್ಸ್ ಅವರೆಕಾಳಲ್ಲಿ ಸಿಗುತ್ತೆ. ನಮ್ಮದು ಮಾಗಡಿ ತಾಲೂಕು ಕಸಬಾ ಹೋಳಿ ಅಂತ ಮಾಗಡಿ ಪಕ್ಕ ಒಂದು ಹಳ್ಳಿ ಬಸವನಪಾಳ್ಯ ಅಂತೇಳಿ. ನಾವು ಸುಮಾರು ಆಗಲೇ ಇದು 50 ವರ್ಷದಲ್ಲೂ ಈ ಬೇಳೆಕಾಳನ್ನ ರೂಢಿ ಮಾಡ್ಕೊಂಡು ಮೊದಲೆಲ್ಲ ಕಡಿಮೆ ಬರ್ತಿತ್ತು. ತಗೊಂಬಂದು ಒಂದು 50 ಸೇರು, ಒಂದು 20 ಸೇರು, 30 ಸೇರು ತಂದು ಮಾರ್ಕೆಟು, ರಾಜ ಮಾರ್ಕೆಟು ಮತ್ತು ಅವಿನ ರೋಡೆಲ್ಲ ಮಾರ್ಕೊಂಡು ಹೋಗ್ತಿದ್ದು. ಆವಾಗೇನು ಇಷ್ಟು ಇಂಪ್ರೂವ್ ಆಗಿರಲಿಲ್ಲ. ಆಮೇಲೆ ಇದಕ್ಕೆ ಬೇಡಿಕೆ ಹೆಂಗೆ ಬಂತು ಅಂದರೆ ಮೊದಲೆಲ್ಲ ನಿಂತೋಗೋದು. ಏನು 50 ಸೇರು ತಂದ್ರೆ ಬೆಂಗಳೂರಲ್ಲಿ ಮಾರಬೇಕಾಗಿರೋ ಕಷ್ಟ. 7-6 ಗಂಟೆ ಮೇಲೆ ಮಿಕ್ಕಿದ್ದು ನಾವು ಒಂದು 5 kg ಮಿಕ್ಕಿರು ಬಿಸಾಕಿ ಹೊರಟೋಗ್ತಿದ್ದು. ಇವರು ವಾಸವಿ ಕಾಂಡಿಮೆಂಟ್ಸಲ್ಲಿ ಮಾವಳ್ಳಿ ಒಳಗೆ ಒಂದು ತಿಂಡಿ ಮನೆ ಅಂತ ಚಿಕ್ಕದೊಂದು ತಿಂಡಿ ಮನೆ ಅಂತ ಓಪನ್ ಮಾಡಿದರು. ಅವಾಗ ಇಲ್ಲಿ ನಾವು ಸಜ್ಜನರಾವ್ ಸರ್ಕಲ್ ಮಾರ್ತಿದ್ದಾಗ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬಂದು ನೋಡ್ಕೊಂಡು ಹೋಗಿ ಈ ನಮ್ಮ ಹತ್ರ 5 kg 10 kg ತೊಗೊಂಡೋಗಿ ಅದನ್ನು ಫ್ರೈ ಮಾಡಿ ಮಸಾಲೆ ಕಟ್ಟಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆಲೇ ಇವ್ರದ್ದು 35 ವರ್ಷ. ಈಗ ಮೇಳ ಬಂದು ಇವತ್ತಿಗೆ 26 ವರ್ಷ ಮೇಳ ಸ್ಟಾರ್ಟ್ ಮಾಡಿ. ಆವಾಗಿಂದ ಈಗ ಈ ಬೇಳೆ ಒಳಗೆ ಸುಮಾರು ಐಟಮ್ ಮಾಡೋಕ್ಕೆ ಇವರು ಚಾಲನೆ ಕೊಟ್ಟರು. 100-150 ಐಟಮ್ ಮಾಡ್ತಾರೆ. ಈಗ ಬೇಳೆನೂ ಹೆಚ್ಚು ಕಮ್ಮಿ ಒಂದು ದಿವಸಕ್ಕೆ 2000 kg 3000 kg ತನಕ ಬೇಳೆ ಸೇಲ್ಸಿಂಗು ಆಗ್ತದೆ. ಇವ್ರು ಇಷ್ಟು ಮಾಡಿದ್ಮೇಲೆ ಅವರೇ ಬೇಳೆ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಯ್ತಾ ಇದೆ. ಇನ್ನೂ ಮುಂದೆ ಇದು ಇಲ್ಲಿ ಯಾವ ಲೆವೆಲ್ಗೆ ಹೋಗ್ತದ. ಆದರೆ ಈಗ ಬೆಳೆ ಬಗ್ಗೆ ಸ್ವಲ್ಪ ಈಗ ಈ ತಳಿಗಳು ಮತ್ತು ಮಳೆಗಾಲ ಈ ಬೆಳೆ ಮತ್ತಷ್ಟು ಬರ್ತಾ ಇಲ್ಲ. ಈಗ ಮಳೆ ಬಂದರೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಮಳೆ ಇಲ್ಲ. ಸರಿಯಾಗಿ ಮಳೆ ತೆಗೆದುಬಿಡ್ತದೆ. ಇದರಲ್ಲಿ ಈಗ ಓದ್ಸ ಅವಾಗಿನ್ಗೂ ಈಗ ಒಂದು 0.5% ಬೆಳೆ ಬರ್ತಾ ಇದೆ. ಬಂದರೂ ಇನ್ನೂ ಇದು ಇವರು ಇದೇ ಥರ ಎಲ್ಲ ಕಡೆ ಇಂಪ್ರೂವ್ ಆದರೆ ಇದು ಅವರೇ ಬೆಳೆ ಟೇಸ್ಟ್ ಮಾಡಿದ್ರ ಟೇಸ್ಟ್ ಹೆಂಗಿದೆ? ಟೇಸ್ಟ್ ವೆರೈಟಿ ನಿಮಗೆ ನಾನೊಂದು 15-20 ವೆರೈಟಿ ಬಾಯಿ ತಿಂತೀನಿ. ಇದ್ರಲ್ಲಿ ಬೇಕಷ್ಟು ಇದು ಅದೇ ಹೇಳಿದ್ನಲ್ಲ 140 ಇಲ್ಲೇ ಮಾಡಿ ರೆಡಿ ಮಾಡವ್ರೆ. ನಾನು ಒಂದು 10-15 ತಿಂಡಿಗಳು ಮತ್ತು ಈ ಬೆರಗಾಳು ಉಳ್ಗಾಳಿ ಕರೆದಿಲ್ಲ ನೋಡಿದ್ದೀವಿ. ತುಂಬ ಚೆನ್ನಾಗದೆ ಸೇಲ್ಸಿಂಗ್. ಈ ಬೆಂಗಳೂರಿಗೆ ಇದೇ ಒಂದು ಹಬ್ಬ ಆಗ್ಬಿಡ್ತು. 26 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಇವತ್ತಿಗೆ ಇದು 26ನೇ ವರ್ಷದ್ದು ಮೇಳ. 26 ವರ್ಷದ್ದು ವರ್ಷ ಇಂಪ್ರೂವ್ಮೆಂಟ್ ಆಗದೆ. ಅದರಿಂದ ಈಗ ಇದು ಒಂದು ಬೆಂಗಳೂರಿಗೆ ಒಂದು ಹಬ್ಬ ಆಗದೆ. ಕಾಯ್ತಾವ್ರೆ ಜನ.
ಯಾವಾಗ ಮೇಳ ಅಂತ. ಇದು ಇನ್ನೂ ಹಿಂಗೆ ಬೆಳ್ಕೊಂಡು ಹೋಗ್ಲಿ. ನಾವು ರೈತರಿಗೂ ಅನುಕೂಲ ಆಗ್ತದೆ, ರೈತರಿಗೂ ಬೆನಿಫಿಟ್ ಅದೇ, ಇವ್ರಿಗೂ ಅದೇ, ಜನಗಳಿಗೆ ಎಲ್ಲ ಒಂದು ಇದರಿಂದ ಉತ್ತೇಜನ ಅದೇ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ, ಖುಷಿ ಆಗ್ತದೆ. ಎಲ್ಲ ಕನ್ನಡದವ್ರು ಬೇರೆ ಇದ್ದಾರೆ, ಇನ್ನೂ ಖುಷಿ ಆಯ್ತು. ಅವರೆಕಾಳು ಚಾಟ್ಸ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ನಿಪ್ಪಟ್ಟು ಅವರೆಕಾಳು ಮಸಾಲ ಮತ್ತೆ ಇವಾಗ ಚಿತ್ರಾನ್ನ ಚೆನ್ನಾಗಿದೆ. ಬಟ್ ಕ್ವಾಂಟಿಟಿ ಕಮ್ಮಿ ಆಯ್ತು ಅನ್ನಿಸ್ತು 50 ರುಪೀಸಿಗೆ. ಬಟ್ ಚೆನ್ನಾಗಿದೆ ಟೇಸ್ಟ್. ಇಲ್ಲ, ಇದೇ ಫಸ್ಟ್ ವರ್ಷ. ಚೆನ್ನಾಗಿದೆ. ಅಲ್ಲಿ ಅವರೆಕಾಳು ಚಾಟ್ಸ್ ಮಿಕ್ಸ್ಚರ್ ಚೆನ್ನಾಗಿತ್ತು. ಗಾರ್ಲಿಕ್ ಅವರೆಕಾಳು ಅದೊಂದು ತಗೊಂಡೆ. ಮತ್ತೆ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ, ಖುಷಿ ಆಯ್ತು. ಬಂದಿದೀವಿ, ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ಸ್ಟಾರ್ಟ್ ಮಾಡಿದೀವಿ, ನೋಡ್ತೀವಿ ಹೋಗ್ತಾ ಹೋಗ್ತಾ ಹೆಂಗಿರುತ್ತಂತ. ಉಪ್ಪಿಟ್ಟು ಚೆನ್ನಾಗಿದೆ, ಉಪ್ಪಿಟ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಯಾವ್ದು ಕ್ಲಟರ್ ಇಲ್ಲ, ಚೆನ್ನಾಗಿ ಒಂದೊಂದಕ್ಕೂ ಗ್ಯಾಪ್ ಬಿಟ್ಟು ಮಾಡಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಜನರಿಗೆ ಯಾರಿಗೂ ಎಲ್ಲೂ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿದೆ. ಈ ತರ ಆರ್ಗನೈಸ್ ಮಾಡಿದ್ರೆ ಯಾರಿಗೂ ಎಲ್ಲೂ ಪ್ಯಾನಿಕ್ ಆಗೋದಿಲ್ಲ. ನಾವು ಇವಾಗ ಪಾವ್ ಭಾಜಿ ಟೇಸ್ಟ್ ಮಾಡಿದ್ವಿ, ಮತ್ತೆ ವಡೆ, ಆಲೂ ಬೋಂಡ ಎಲ್ಲ ಚೆನ್ನಾಗಿದೆ. ಐಟಮ್ಸ್ ಎವ್ರಿ ಇಯರ್ ಬರ್ತೀವಿ, ಯಾವುದು ಆ ಥರ ಏನು ಇದಿರೋದಿಲ್ಲ. ತುಂಬ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಪ್ರೈಸಸ್ ಎಲ್ಲ ಹೈಕ್ ಆಗಿದೆ, ಅದಕ್ಕೆ ಅವ್ರದ್ದು ನಾಮಿನಲ್ ಇದೆ. ಆ ಥರ ಏನು ಯಾವುದು ಜಾಸ್ತಿ ಏನು ಇಟ್ಟಿಲ್ಲ, ಎಲ್ಲ ನಾಮಿನಲ್ ಪ್ರೈಸಸ್. ಎಲ್ಲ ಕಡೆನೂ ಎಲ್ಲದರಲ್ಲೂ ಹೈಕ್ ಆಗಿದೆ, ಯಾವುದು ಏನು ಕಮ್ಮಿ ಇಲ್ಲ ಅಲ್ವಾ. ಸೊ ಇದು ನಾಮಿನಲ್ ಚಾರ್ಜಸ್, ಏನು ಜಾಸ್ತಿ ಏನಿಲ್ಲ. ಇವಾಗ ಜಸ್ಟ್ ಫುಡ್ ಐಟಮ್ಸ್ ನೋಡ್ತಾ ಇದೀವಿ. ಶಾಪಿಂಗ್ ನೆಕ್ಸ್ಟ್ ಹೋಗ್ಬೇಕು, ಇನ್ನು ಶಾಪಿಂಗ್ ಕಡೆ ಹೋಗಿಲ್ಲ.